ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತೇಜ ರೆಡ್ಡಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮ್ಯಾಂಗೋ ಪಿಕಲ್ ಮಾಡಿದ್ವಿ, ಅದನ್ನ ತೋರಿಸೋಣ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಖಾರದ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ, ಸಾಸಿವೆ ಕಾಳು, ಮೆಂತ್ಯ, ಕಳ್ಳುಪ್ಪು, ಜೀರಿಗೆ, ಆಯಿಲು, ಬೆಳ್ಳುಳ್ಳಿ ಸುಳಿದು ಇಟ್ಕೊಂಡಿದ್ವಿ. ಇವೆಲ್ಲ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕು ನಾವು. ಈಗ ಆಯಿಲ್ ಇಟ್ಕೊಂಡಿದ್ದೀವಿ. ಆಯಿಲ್ ಚೆನ್ನಾಗಿ ಬಿಸಿ ಆಗೋವರೆಗೂ ಇಟ್ಕೊಂಡು ಅದಕ್ಕೆ ಸಾಸಿವೆ ಕಾಳು ಸೇರಿಸ್ಕೋಬೇಕು. ಈ ಆಯಿಲು ತೀರಾ ತಣ್ಣಗಾದ್ಮೇಲೆ ನಾವು ಪಿಕಲಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇದ್ದಾಗ ಸೇರಿಸ್ಕೋಬಾರ್ದು ಫ್ರೆಂಡ್ಸ್ ಇದನ್ನ. ಈಗ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ವಲ್ಲ, ಅದು ಹಾಕಿದ್ದೀವಿ. ಅದು ಹಾಕಿದ್ಮೇಲೆ ಒಂದು 2 ನಿಮಿಷ ಬಿಟ್ಕೊಂಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಇದರಲ್ಲೇನು ಖಾರ ಇರಲ್ಲ, ಟೇಸ್ಟ್ಗೋಸ್ಕರ ಹಾಕ್ಕೊಳ್ಳೋದಷ್ಟೇ. ಮೆಣಸಿನ್ಕಾಯಿ ಹಾಕಿಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಬಿಡಬೇಕು, ಫ್ಲೇಮ್ ಇರಬಾರ್ದು. ಯಾಕಂದರೆ ಸೀದೋಗುತ್ತೆ ಮೆಣಸಿನ್ಕಾಯಿ ಬೇಗ. ಅದಕ್ಕೆ ಈಗ ಒಂದು 50% ತಣ್ಣಗಾಗಿದೆ. ಈಗ ಅರಿಶಿನ ಸೇರಿಸ್ಕೊತಾ ಇದ್ದೀವಿ. ಅರಿಶಿನ ತುಂಬ ಬಿಸಿ ಇದ್ದಾಗ ಹಾಕ್ಕೊಂಬಿಟ್ರೆ ಸೀದೋಗುತ್ತೆ. ತೀರಾ ತಣ್ಣಗಾದಾಗ ಹಾಕ್ಕೊಂಡ್ರೂ ಅದು ಅರಿಶಿನದ ಸ್ಮೆಲ್ ಬರುತ್ತೆ. ಅದಕ್ಕೆ ಒಂದು 50% ತಣ್ಣಗಾಗಿದೆ. ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನಾನು ಒಂದು 5 kg ತೊಗೊಂಡಿದ್ದೆ ಮಾವಿನಕಾಯಿ. ಒಂದು 100 ಗ್ರಾಮ್ ಎಲ್ಲನೂ ಸೇರಿಸ್ಕೊಂಡಿದ್ದೆ. ಒಂದು ಅರ್ಧ kg ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೆ. ಈಗ ಇದಕ್ಕೆ ಆ ಹುರಿದು ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಅವೆಲ್ಲ ಹಾಕ್ಕೊತಾ ಇದ್ದೀವಿ. ಸಾಸಿವೆ ಕಾಳು ಪೌಡ್ರು, ಜೀರಿಗೆ ಪೌಡ್ರು, ಮೆಂತ್ಯ ಪೌಡ್ರು, ಕಳ್ಳುಪ್ಪು ಈ ಕಳ್ಳುಪ್ಪು ಸಹ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ವಿ. 1 kg ಮಿಕ್ಸಿಗೆ ಹಾಕ್ಕೊಂಡಿದ್ವಿ. ರುಚಿಗೆ ತಕ್ಕಷ್ಟು ಸೇರಿಸ್ಕೊತಾ ಇದ್ದೀವಿ. ಕಡಿಮೆ ಇದ್ದರೆ ಬೇಕಾದರೆ ಮತ್ತೆ ಹಾಕ್ಕೋಬೋದು. ಜಾಸ್ತಿ ಆಗಿಬಿಟ್ರೆ ಮತ್ತೆ ಅದು ಕೆಡುತ್ತವಲ್ಲ, ಟೇಸ್ಟ್ ಕೆಡುತ್ತೆ. ಇದು ಖಾರದ ಪುಡಿ ಒಂದು ಅರ್ಧ kg ಹಾಕ್ಕೊಂಡಿದ್ದೀವಿ. ನಿಮಗೆ ಜಾಸ್ತಿ ಅಂತ ಅನಿಸ್ತಾ ಇರ್ಬೋದು. ಇದೇನು ಖಾರ ಏನಿರಲ್ಲ, ಕಲರ್ ಚೆನ್ನಾಗಿರುತ್ತೆ. ಇದು ನೀಟಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿ ಮಿಕ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಈಗ ಆಯಿಲೆಲ್ಲ ತಣ್ಣಗಾಗಿದೆ. ಈಗ ಇದನ್ನ ಹಾಕ್ಕೊಂಡು ಬೆಳ್ಳುಳ್ಳಿ ಉಪ್ಪಿನಕಾಯಲ್ಲಿ ಎಷ್ಟು ಹಾಕ್ಕೊಂಡ್ರೆ ಅಷ್ಟು ರುಚಿ ಇರುತ್ತೆ. ನಾವು ಒಂದು 1/4 kg ಹಾಕ್ಕೊಂಡಿದ್ವೇನೋ ಅನಿಸುತ್ತೆ ಅಂದಾಜಾಗಿ. ಎಲ್ಲ ಮಾಡಿ ಬಾಕ್ಸ್ಗಳಿಗೆ ತುಂಬಿಸಿಟ್ಕೊಂಡ್ವಿ ನಾವು, ಡಬ್ಬಗಳಿಗೆ. ಈ ಮಸಾಲೆ ಉಳಿದಿರುತ್ತಲ್ಲ ಟಬ್ಬಲ್ಲಿ, ಬೇಷನ್ನಲ್ಲಿ, ಅದಕ್ಕೆ ಬಿಸಿದು ರೈಸ್ ಮಾಡ್ಕೊಂಡಿದ್ವಿ. ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ವಿ. ಇದು ಭಲೇ ಟೇಸ್ಟ್ ಇತ್ತು. ನಾನು ಯಾವಾಗೂ ಹೇಳ್ತಾ ಇರೋದು ಕೇಳ್ತಿದ್ದೆ. ಈ ಸಾರಿ ನಾವೇ ಟೇಸ್ಟ್ ನೋಡಿದ್ವಿ, ಚೆನ್ನಾಗಿತ್ತು. ಫ್ರೆಂಡ್ಸ್, ನಾನು ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಮೇಲೆ ಒಂದು ಕ್ಲಿಕ್ ಕೊಡಿ. ಯಾಕಂತಂದ್ರೆ ನನ್ನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.